ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಿಎಂ ಸಿದ್ದರಾಮಯ್ಯಗೆ ಸವಾಲು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಗೌಡರು, ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯ ಏನೇನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ನನ್ನ ಮುಂದೆ ನಿಂತು ಮಾತನಾಡೋದಾದ್ರೆ ಒಂದೇ ವೇದಿಕೆಯಲ್ಲಿ ಚರ್ಚೆಗೆ ಸಿದ್ಧನಿದ್ದೇನೆ ಅಂತ ಸಿಎಂಗೆ ಸವಾಲು ಹಾಕಿದ್ರು. ಹಿಂದಿನವರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ನನ್ನ ಕಡೆ ಬೆರಳು ತೋರಿಸ್ತಾರೆ. ಸ್ವಲ್ಪ ದಿನ ತಡೆದುಕೊಳ್ಳಿ, ಎಲ್ಲವನ್ನೂ ನಾನು ಗಮನಿಸುತ್ತಿದ್ದೇನೆ. ತಾಳ್ಮೆ ಮೀರಿದಾಗ ಏನಾಗಲಿದೆ ಅನ್ನೋದು ಗೊತ್ತಾಗಲಿದೆ ಅಂತ ಟಾಂಗ್ ಕೊಟ್ರು. ಇದೇ ವೇಳೆ ಮಾತನಾಡಿದ ದೇವೇಗೌಡರು, ಸಿದ್ದರಾಮಯ್ಯ ರಾಜ್ಯ ಪ್ರವಾಸ ಮಾಡಿದ ತಕ್ಷಣ ನನ್ನ ಜಂಗಬಲವೇ ಹುಡುಕಿ ಹೋಯ್ತು ಅಂತ ಅನ್ಕೊಂಡ್ರ? ಈ ದೇವೇಗೌಡ ಯಾವುದಕ್ಕೂ ಜಗ್ಗವನಲ್ಲ ಅಂತ ಕಿಚಾಯಿಸಿದ್ದಾರೆ. ಕಾಂಗ್ರೆಸ್ನಲ್ಲೂ ಒಂದು ಕಡೆ ಸಿದ್ದರಾಮಯ್ಯ ಪ್ರವಾಸ ಮಾಡ್ತಾರೆ, ಮತ್ತೊಂದು ಕಡೆ ಪರಮೇಶ್ವರ್ ಪ್ರವಾಸ ಮಾಡ್ತಾರೆ. ಆದ್ರೆ ನಾನು ಕುಮಾರಸ್ವಾಮಿ ಇಬ್ಬರೂ ಒಟ್ಟಾಗಿ ಪ್ರವಾಸ ಮಾಡ್ತೇವೆ ಅಂತ ಲೇವಡಿ ಮಾಡಿದ್ರು. ನನ್ನ ಮುಂದೆ ನಿಂತು ಮಾತಾಡಿದ್ರೆ ನಾನು ತಯಾರಿದ್ದೀನಿ ಒಂದೇ ವೇದಿಕೆಯಲ್ಲಿ. ಇವರು ಎಷ್ಟು ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದರು? 5 ವರ್ಷ ಜಯೇಶ್ ಪಟೇಲ್ ಕಾಲದಲ್ಲಿ ಡೆಪ್ಟಿ ಕಮಿಷನರ್, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಫ್ರಾಮ್ ಆ್ಯಂಡ್ ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಎಕ್ಸೈಸ್, ಡೆಪ್ಟಿ CM ಪ್ಲಸ್ ಫೈನಾನ್ಸ್ ಆ್ಯಂಡ್ ಎಕ್ಸೈಸ್. ಆ ಎಕ್ಸೈಸ್ ಕೊಡಿಸ್ಬೇಕಾದ್ರೆ ಕುಮಾರಸ್ವಾಮಿ ಧರ್ಮಸಿಂಗ್ ಮನೆಗೆ ಹೋಗ್ಬೇಕಾ ಬಂತು, ಧರ್ಮಸಿಂಗ್ ಸರ್ಕಾರದಲ್ಲಿ. ಇದೆಲ್ಲ ಹೇಳ್ಬೋದು. ನಾನು ಬೇರೊಬ್ಬರನ್ನು ಕುರಿತು ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಹಿಡ್ತಾ ಇರಬೇಕು. ಮಾತನಾಡೋಕೆ ಹೋದರೆ ತುಂಬ ವಿಷಯ ಮಾತನಾಡಬಲ್ಲೆ ನಾನು. ಅದರ ಮಾತಿಲ್ಲಿ ನಿಲ್ಲಿಸಲ್ಲ, ಮಾತು ಪ್ರಾರಂಭ ಆಗುತ್ತಷ್ಟು. ಕುಮಾರಸ್ವಾಮಿಯವರು ಯಾವ ಕಡೆಯಿಂದ ಪ್ರಾರಂಭ ಮಾಡ್ತಾರೋ ಅದಕ್ಕೆ ಪರ್ಯಾಯವಾಗಿ ನನ್ನ ಕಾರ್ಯಕ್ರಮ ಕೂಡ 2 ಟೀಮನ್ನು ಮಾಡ್ತೇವೆ. ನನ್ನ ಜೊತೆ 4 ಜನ ಇರ್ಬೋದು, ಅವ್ರ ಜೊತೆ 4 ಜನ ಇರ್ಬೋದು. ಆಫೀಸಲ್ಲಿ ಕೆಲವರು ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿನೂ ಇದೆ. ಪರಮೇಶ್ವರ್ ಹತ್ರ ಅಧಿಕಾರ ಇಲ್ಲದೆ ಇರ್ಬೋದು, ಅವ್ರ ಪಾರ್ಟಿ ಅಧ್ಯಕ್ಷರಿದ್ದಾರೆ, ಆದರೆ ಅವ್ರ ಹಣೆ ಬರಲ್ಲ ಹೋದ ಕಡೆ 2 ಜನ ಸೇರ್ತಾರೆ ಅಂತ ನೀವೇ ದೃಷ್ಟಿ ಮಾಧ್ಯಮದಲ್ಲಿ ನಾವು ತೋರಿಸ್ತಾರೆ, ನೋಡ್ತೀವಿ ನಾವು ಅಷ್ಟೇ. ಇಲ್ಲಿ ಯಾರ್ಯಾರು ಅಧಿಕಾರಿಗಳು ಕೂತಿರ್ತಾರೋ ಓದೋದಕ್ಕೆ